आपने रखा है वैसा रखना। जय माता। ಗಾಡಿ ಬಂತು, ಬನ್ನಿ ಸರ್, ಬನ್ನಿ ಬನ್ನಿ सर। अरे बहुत बढ़िया हुआ सर, दर्शन बहुत अच्छा हुआ। ದೇವಸ್ಥಾನದ ಹತ್ರ ಮಾಡಬೇಕು ಅಂತಂದ್ರೆ ಇದನ್ನು ಮಾಡ್ಬೋದು ನೋಡಿ. ಜಾಸ್ತಿ 1 किलोमीटर से 1 किलोमीटर दादा एग्जैक्ट 12 बजे आ जाओगे आप? ओके 10 मिनट पहले ही आपको कॉल कर लेंगे। कॉल कर देंगे। डन डन। ಸಗದಾಯ್ತು ನೋಡ್ರಿ, ಇದು ಹಾಕೊಂಡ್ಬಿಟ್ರೆ ಕ್ರೇಜಿ ನೋಡಿ. ಇದು ನಮಗೆ ಬಸ್ಮಾರ್ತಿಯ ಎಂಟ್ರೆನ್ಸು ಈ ಥರ ಕೊಟ್ಟಿರ್ತಾರೆ, ಎಂಟ್ರಿ ಪಾಸು ರಿಜಿಸ್ಟರ್ ಮಾಡಿಸ್ಬೇಕು. ದೀಪಕ್ ಜಿ ಅಂತ ಏನು ಕೊಟ್ಟಿದ್ದಾರೆ, ನಮ್ಮದು 22/7 2ರಿಂದ 3:30 ಒಳಗಡೆ ಉಜ್ಜಯಿನಲ್ಲಿ ರೆಫರೆನ್ಸ್ ಯಾರು ಕೊಟ್ಟಿದ್ದಾರೆ ಅಂತ, ಮತ್ತು ನಮ್ಮ ಆಧಾರು ಈ ಥರ ಒಂದು ಸ್ಕ್ಯಾನ್ ಬರುತ್ತೆ. ಸ್ಕ್ಯಾನ್ ಆದಮೇಲೆ ಅದು ವರ್ಕ್ ಆಗುತ್ತೆ. ಈ ಸ್ಕ್ಯಾನ್ ನೀವು ಮಾಡಿದ್ರೆ ವರ್ಕ್ ಆಗಲ್ಲ ಅದು. 2 ಶಾಲ್ ಶಾಪಿಂಗ್ ಆಯಿತು. ನಮ್ದು ಏನಾಗಿತ್ತು ಅಂತಂದರೆ, ಅಭಿ ಚಂಡೀಗಢ ಹೋಗಿದ್ರಲ್ಲ, ಚಂಡೀಗಢಿಂದ ಅಮೃತ್ಸರ್ ಹೋಗಿದ್ರು. ಅವ್ರು ಅಮೃತ್ಸರಿಂದ ಒಂದು ಶಾಲ್ ತೊಗೊಂಬಂದಿದ್ರು. ಸೊ ನಾನು ಆ ಶಾಲ್ ಹಾಕೊಬೇಕು ಅಂತ ಹೇಳ್ಬಿಟ್ಟು ಆ ಶಾಲ್ ತೊಗೊಂಬಂದಿದ್ದೀನಿ. ಇವತ್ತು ಊಟ ಫಸ್ಟ್ ಫ್ಲೋರಲ್ಲಿದೆ, ಇನ್ನೂ ರೂಮ್ಗೆ ಹೋಗಿಲ್ಲ. ನಾವೆಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಒಂದು ಅರ್ಧ ಗಂಟೆಲಿ ಊಟ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ 12 ಗಂಟೆ ಒಳಗಡೆ ಕ್ಯಾಬ್ನ ಕರಿಬೇಕು. ರೂಫ್ ಟಾಪ್ ಥರ ಇದೆ. ಡಿನ್ನರ್ ಸರಿಯಾಗೈತೆ ಗುರು. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೀವಿ, ಇವತ್ತು ಡಿನ್ನರ್ ಹೋಗೋಣ. ಪಾವ್ ಭಾಜಿ ಅದು ಇದು ಬರ್ರಿ ತೊಗೊಳೋಣ. ಸ್ವಲ್ಪ ರೈಸು, ಸ್ವಲ್ಪ ದಾಲು, ಈರುಳ್ಳಿ, ಏನಿದು ಲೇಡೀಸ್ ಫಿಂಗರು, ಅದಾದಮೇಲೆ ಸ್ವಲ್ಪ ಸ್ಯಾಲೆಡು. ಸೊ ಬಾಯ್ಸ್ ಈಗ ರೆಡಿಯಾಗಿ ಆಯಿತು. ಎಕ್ಸಾಕ್ಟಾಗಿ 12 ಗಂಟೆ ಆಗಿದೆ. ಇವಾಗ ನಾವು ನಮ್ಮ ಗಾಡಿ ತೊಗೊಂಡು ಹೋಗ್ತಾ ಇಲ್ಲ, ಕ್ಯಾಬ್ ತರಿಸಿರೋಂಥದ್ದಿದೆ. ಯಾಕೆ ಅಂತಂದರೆ ಅಲ್ಲಿ ಪಾರ್ಕಿಂಗ್ ಕೂಡ ಸಿಗೋಲ್ಲ ನಮಗೆ, ಸಿಕ್ಕಾಪಟ್ಟೆ ಕಷ್ಟ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕ್ಯಾಬು ಮಾಡಿಸ್ಕೊಂಡಿರೋಂಥದ್ದಿದೆ. ಆಗ್ಲೂ ಕೂಡ ದೇವಿ ದರ್ಶನಕ್ಕೆ ಹೋದಾಗ ಕ್ಯಾಬ್ ಮಾಡಿಸ್ಕೊಂಡೇ ಹೋಗಿದ್ದಿದ್ದು. ಅದಾದಮೇಲೆ ಮತ್ತೆ ಅವ್ರಿಗೇ ಹೇಳಿದ್ವಿ ನಾವು, ಇನ್ನೊಂದು ಕ್ಯಾಬು ಮತ್ತೊಂದು ಸರಿ ಕಳಿಸಿ ಅಂತ ಹೇಳಿ. ಸೊ ಅದಕ್ಕೆ ಕ್ಯಾಬ್ ಕಳಿಸಿರೋದಿದೆ. ಸೊ ಇದೇನು ಅಂತಂದರೆ ನೋಡಿ, ಇದನ್ನು ನಾವು ಗುಜರಾತ್ಗೆ ಹೋದಾಗ ಇದು ಜುಬ್ಬಾ ಪೈಜಾಮ ಏನೈತೆ ಇದನ್ನು ತೊಗೊಂಡಿದ್ದು. ಮೊನ್ನೆ ಅಭಿ ಚಂಡೀಗಢ ಹೋದಾಗ ಅಲ್ಲಿಂದ ಅಮೃತ್ಸರ್ ಹೋಗಿದ್ರು, ಅಮೃತ್ಸರ್ ಹೋದಾಗ ತಗೊಂಬಂದಿದ್ದಾರೆ. ಅರುಣು ಫುಲ್ಲು ಇವಾಗ ತೊಗೊಂಡಿದ್ದು ಇದನ್ನು, ಆವಾಗಲೇ ಶಾಪಿಂಗ್ ಮಾಡಿದ್ದು. ಈ ಶಾಲ್ ಆವಾಗಲೇ ಶಾಪಿಂಗ್ ಮಾಡಿದ್ದು. ಆಮೇಲೆ ಶರ್ಟು, ಆಮೇಲೆ ಧೋತಿ. ನಾನು ಜುಬ್ಬಾ ಪೈಜಾಮ ಹಾಕ್ಕೊಂಡಿದ್ದೀನಿ, ಅವ್ರು ಶರ್ಟು ಧೋತಿ ಹಾಕ್ಕೊಂಡಿದ್ದಾರೆ. ಅವ್ರು ಬ್ಲ್ಯಾಕ್ ಯಾಕೆ ಹಾಕ್ತಾರೆ ಅಂತಂದರೆ ಕಣ್ಣು ಬೀಳಬಾರ್ದು ಜಾಸ್ತಿ ಅಂತ ಹೇಳಿ. ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ವೈಟೇ ಹಾಕೊಳ್ಳೋದು. ಯಾವಾಗ ಸುಮಾರು ದಿನದಿಂದ ನಾನು ಬರೀ ದೇವಸ್ಥಾನಕ್ಕೆ ಹೋದರೆ ವೈಟ್ ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಅದು ಈ ಥರದ್ದು ಆ್ಯಕ್ಚುಲಿ ಒಂದು 2-3 ಸೆಟ್ ಏನೋ ತೊಗೊಂಬಂದಿದ್ದು. ಇದು ಆ್ಯಕ್ಚುಲಿ ಕಾಸ್ಟ್ ಎಷ್ಟು ಗೊತ್ತಾ ಇದ್ರದ್ದು ಕಾಸ್ಟ್ ಎಷ್ಟು ಹೇಳಿ ಗೆಸ್ ಮಾಡಿ. ಇದು ಕುರ್ತಾ ಪೈಜಾಮದು 5000 ಅಲ್ಲ, ಮೇಲ್ಗಡೆ ಕುರ್ತಾ 300, ಪೈಜಾಮ 400. ಇಟ್ ಈಸ್ ದ ರೈಡರ್ ಮೋರ್ ದೆನ್ ದ ರೈಡ್ ಸರ್. ಇವಾಗ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಅಲ್ಲಿ ಅಲಾವ್ ಐತೋ ಇಲ್ಲೋ ಗೊತ್ತಿಲ್ಲ ನಮಗೆ, ಒಟ್ನಲ್ಲಿ ತಾಣಂತೂ ಹೋಗ್ತಾ ಇದ್ದೀವಿ. ಒಂದು ಫೋನ್ ತೊಗೊಂಡು ಹೋಗ್ತಾ ಇದ್ದೀವಿ, ಇನ್ನೊಂದು ಪ್ರೈಮರಿ ಇರೋಂಥದ್ದು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಬಾಯ್ಸ್ ದ ಆ್ಯಕ್ಚುಯಲ್ ಟೈಮ್ ಇಸ್ ಹಿಯರ್ ಓನ್ಲಿ. ಇದು ನಮಗೆ ಮೂಮೆಂಟ್ ಇರೋಂಥದ್ದು, ಇದು ನಮಗೆ ಹೋಗ್ಬೇಕಾಗಿರೋಂಥದ್ದು. ಇದಕ್ಕೋಸ್ಕರ ಇಷ್ಟೊಂದು ಟ್ರಾವೆಲ್ ಮಾಡ್ಕೊಂಡು ಬಂದಿರೋಂಥದ್ದು. ಮಹಾದೇವ್, ನಮ್ಮ KTM ಹೆಸರು ಕೂಡ ದೇವ. ಯಾಕೆ ಅಂತಂದರೆ ಅದನ್ನು ಶಿವರಾತ್ರಿ ದಿನಕ್ಕೆ ನಾವು ತೊಗೊಂಡಿದ್ದು. ನಮ್ಮದೇ ಇರ್ಬೋದಾಯಿತು. 0780 ಇದೆ. ಫೋನ್ ಮಾಡಲಿಲ್ಲ ಅಂದರೆ ಬೇರೆಯವ್ರದ್ದು. 1220 ಆಗ್ಬಿಡ್ತಾ ಬಿಟ್ಟರು ಇವರೇನಾ? ಹಂಗಾರೆ ಬನ್ನಿ. ಸೊ ಟು ದರ್ಶನ ವಾಯ್ಸ್. ಅದು ನೀಲ್ಕಂಠ ಗೇಟಾ? ನೀಲ್ಕಂಠ ಮಾನಸ್ ಸರೋವರ, ಅದರಲ್ಲಿ ರೂಟ್ ಬಂದು ನೀಲ್ಕಂಠ. ಕ್ಯಾಮ್ರಾ ಇಲ್ಲೇ ಇಡಬೇಕು. ಎಲ್ಲಿ ನೋಡೋಣ ತಡ್ರಿ. ನೋಡಿ ಇದು ಆ್ಯಕ್ಚುಲಿ ಆವಾಗಲೇ ಹೋಗಿರೋಂಥದ್ದು ಬೇರೆ. ಇಲ್ಲಿ ನೋಡಿ ನೀಲ್ಕಂಠ ಪಥ್ ಅಂತ ಬರೆದಿದ್ದಾರೆ. ಪ್ರಾಬಬ್ಲಿ ನೀಲ್ಕಂಠ ಗೇಟ್ ಅಂತಂದರೆ ಇದೇ ಇರಬೇಕು. ये हमारा नाम गोलू वाल्मीकि है। फुल प्रसाद बेचते हैं हम नीलकंठ द्वार पे। अरे आइए तो हमारे संपर्क करिए, बस राइट में हमारी दुकान है। बहुत बढ़िया, बहुत बढ़िया। आपको कौन सा बाइक अच्छा लगता है? ಡ್ಯೂಕ್ 390. ಆ್ಯಕ್ಚುಲಿ ನಾವು ಕ್ಯಾಮ್ರಾ ಎತ್ಕೊಂಬಂದ್ಬಿಟ್ಟಿದ್ದೀವಿ. ಕ್ಯಾಮ್ರಾ ಒಳಗಡೆ ಅಲವ್ ಇಲ್ಲ ಅಂತೆ. ನಾನು ಅದೇ ಟೈಮಲ್ಲೇ ವೀಡಿಯೋ ಮಾಡಿಬಿಟ್ಟೆ.
ಅದು ಬೇರೆ ಕಿರ್ಚಾಡ್ಕೊಂಬಿಡ್ತು ಟೈ 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 ಅಂತ ಹೇಳ್ಬಿಟ್ಟು. ಆಮೇಲೆ ಪಾಪ ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಫುಲ್ಲು ಕ್ಯಾಮ್ರಾ ಎಲ್ಲ ಎತ್ಕೊಳ್ಳೋ ಹಂಗಿಲ್ಲ ಅದು ಇದು ಸರಿ ಹುಡುಗರು ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಈ ಥರ ರೆಫರ್ ಮಾಡಿದ್ರು. ಇಲ್ಲಿ ದೇವಸ್ಥಾನದ ಈ ಕಡೆನೇ ಒಂದು ಸ್ವಲ್ಪ ಹೋಟ್ಲಿದ್ದಾವೆ. ಇದೇ ಒಂದು ಹೋಟ್ಲಲ್ಲಿ ಒಂದು ಕಡೆ ನಾವೀಗ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ತಾ ಇರೋಂಥದ್ದು. ಥ್ಯಾಂಕ್ ಯು ಭಯ್ಯ ಅಕ್ಕ. ನಾನು ಅಜಯ್ ಅವ್ರು ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ ನಮಗೆ ಹೋಟ್ಲ್ವರೆಗೂ ಅದನ್ನು ಡೆಪಾಸಿಟ್ ಮಾಡಿ ಹೋಗೋದಕ್ಕೆ. ಹೋಟೆಲ್ ಮನಸ್ವಿ ಅಂತ ಹೇಳಿ ಅದರಲ್ಲಿ ಡೆಪಾಸಿಟ್. ಥ್ಯಾಂಕ್ ಯು ಅಜಯ್ ಭಾಯ್. ಪಾಪ ಅವರು ದೇವಸ್ಥಾನದಲ್ಲಿ ಬಿಡಲಿಲ್ಲ, ಆಮೇಲೆ ಇಲ್ಲಿ ಹೋಟ್ಲ್ ಮನಸ್ವಿಯಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ಅಭಿ ಆನೆ के बाद किसको पूछना पड़ेगा कैमरा के लिए? इसको ही पूछ लीजिए. आपका नाम प्रदीप ಅವ್ರು ಇರ್ತಾರಂತೆ. ಹಾಂ, ಪ್ರದೀಪ್ से पूछ लूँ? हाँ ठीक है. ಜೈ ಮಹಾಕಾಲ್. ಅಂತೂ ಇಂತೂ ಎಂಟ್ರ್ ಆಗಿದ್ದೀವಿ. ಸ್ವಲ್ಪ ಹೊರಗಡೆ ಡೆಪಾಸಿಟ್ ಮಾಡಿ ಎಂಟ್ರ್ ಆಗಿದ್ದೀವಿ. ಜೈ ಮಹಾಕಾಲ್. ಇಲ್ಲಿ ಮೊಬೈಲ್ ಜಮಾ ಮಾಡಬೇಕು. ಮಾಡಂಗಿಲ್ಲ. ಈಗ ನಾವು ಮಾಡ್ತಿರೋ ವಿಡಿಯೋನು ಮಾಡಂಗಿಲ್ಲ. ಬಟ್ ನಾವು ಮಾಡಕತ್ತೀವಿ. ಸಾರಿ ಇಲ್ಲ, ನಾವು ಮಾಡಲೇಬೇಕು. ನಮಃ ಶಿವಾಯ. ಜೈ ಮಹಾಕಾಲ್. ಬಾಯ್ಸ್, ಯಾವ ಲೆವೆಲಲ್ಲಿ ದರ್ಶನ ಆಯಿತು ಅಂತಂದರೆ ಸುಮಾರು 1 ಗಂಟೆಗೇನೋ ನಾವು ಒಳಗಡೆ ಹೋಗಿದ್ದೋ. ಹೊರಗಡೆ ಇವಾಗ ಬಂದಿರೋದು 6:30 ಆಗಿದೆ ಫೋನ್ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ. ಹೋಗ್ಬೇಕಾದ್ರೆ ಸ್ವಲ್ಪ ಹಿಕಪ್ಸ್ ಆಯಿತು ಆ ಗೋಪ್ರೋ ಇಡ ಅಂಥದ್ದು. ಬಟ್ ಅದಾದಮೇಲೆ ಸುಮಾರು 1.5 ಅವರು ದೇವ್ರನ್ನ ಅಲಂಕಾರ ಮಾಡೋದ್ರಿಂದ ಹಿಡಿದು ಅರ್ಚನೆ ಮಾಡೋವರೆಗೂ ಕೂಡ ಕಂಪ್ಲೀಟಾಗಿ ಅಲ್ಲೇ ಕೂತ್ಕೊಂಡಿದ್ವಿ. ಪ್ಯೂರ್ ಗೂಸ್ ಬಂಪ್ಸ್ ಮೂಮೆಂಟು. ಎಲ್ಲರೂ ಒಂಥರ ಕಳೆದೋದಂಗೆ ಆಗೋಗ್ಬಿಟ್ಟಿತ್ತು ಅದಂತೂ. ಬಟ್ ಒಂಥರ ಡ್ರೀಮ್ ಕಮ್ ಟ್ರೂ ಥರ ಆಯ್ತದೆ ಆ್ಯಕ್ಚುಲಿ. ಸಕ್ಕದ ಒಳ್ಳೆ ಫೀಲಿಂಗು. ಭಾರಿ ಅಂದರೆ ಭಾರಿ ಚೆನ್ನಾಗಿತ್ತು. ಇವಾಗ ಹೋಗ್ಬಿಟ್ಟು ನಮ್ಮ ಗೋಪುರನ ಎತ್ಕೊಂಡು ಸ್ವಲ್ಪ ಹೋಟ್ಲಿಗೆ ಹೋಗ್ಬಿಟ್ಟು ಮಲ್ಕೊಬೇಕು. ಯಾಕಂತಂದರೆ ರಾತ್ರಿಯಿಂದ ನಿಮ್ಗೆ ಗೊತ್ತಿರೋ ಹಂಗೆ ನಿದ್ದೆ ಆಗಿಲ್ಲ, ಏನಿಲ್ಲ ಅಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಡಬೇಕು. ಥ್ಯಾಂಕ್ ಯು ಪ್ರದೀಪ್. ಜಸ್ಟ್ ಸ್ಟಾರ್ಟೆಡ್ ಬ್ಯಾಕ್ ಟು ಬೆಂಗಳೂರು. ದರ್ಶನ ಎಲ್ಲ ಕ್ರೇಜಿ ಆಯ್ತು. ಸಕ್ಕದಾಯ್ತು ಆ್ಯಕ್ಚುಲಿ. ಈಗ ಬರ್ತಾ ಇರ್ಬೇಕಾದ್ರೆ ನಾವು ನಾಗ್ಪುರ್ ಮೇಲೆ ಬರ್ತಾ ಇದ್ದೀವಿ. ರೋಡ್ಸಲ್ಲಿ ಬೆಟ್ರ್ ಇದೆ ಅಂತ ಹೇಳಿ 25 hours ಹೇಳ್ತಾ ಇದೆ. 1420 ಕಿಲೋಮೀಟರ್ಸು. ವಾವ್, ಯಾವುದೋ ಬೇರೆ ರೂಟಿಂದ ಕರ್ಕೊಂಡು ಹೋಗ್ತಾ ಇದೆ ಬಾಯ್ಸ್. ಬಟ್ ನೋಡಿ ಇಲ್ಲಿ ಹೆಂಗಾಗಿದೆ ವೆದರು ಅಂತಂದರೆ ಹಾಗೇನಿದು ನೋಡಿ ತಿಳ್ಕೊಬೇಕು. ಇದು ಆ್ಯಕ್ಚುಲಿ ಹಿಂಗೆ ತೋರ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ. ಸೊ ಆಲ್ಮೋಸ್ಟ್ ನೋಡಿ 60 ಒಳಗಡೆನೇ ಹೋಗ್ತಾ ಇದೆ. ಸ್ಪೀಡ್ ಅಂತೂ 60 ಒಳಗಡೆನೇ ಇದೆ ಅದಕ್ಕೋಸ್ಕರ. ಬಟ್ ಏನು ವ್ಯೂ ಇದೆ, ಏನು ಸಾಕಾಗಿದೆ. ಎಲ್ಲರೂ ಸಿಕ್ಕರೆ ಒಂದು ಕಡೆ ಆಫ್ ರೋಡ್ ಹಾಕ್ಬಿಡ್ತೀನಿ ನಾನು. ಓಕೆ, ಸೊ ಬಾಯ್ಸ್, ಈಗ ಆ್ಯಕ್ಚುಲಿ ಏನು ಅಂತಂದರೆ ಇಲ್ಲಿ ನಮ್ಮ ಗಾಡಿ ಏನಿದೆಯಲ್ಲ ಕಾಲ ಡಾಲ್ದಂಗೆ ನಮ್ಮ ಕಣ್ಣು ಜಾಸ್ತಿ ಮೊದಲೇ. कितना है वो? 120. वो 20 रुपये किस बात का? मेहनत का क्या? अच्छा ठीक है दादा, आप ही डालोगे क्या? हाँ, मैं डाल दूँ. आपका नाम क्या है? मेरा नाम मुकेश है. सुबह कितने बजे उठते हो? 4. फिर आप मुकेश अंबानी क्यों नहीं बने? मेरे पास टाइम नहीं है. भैया कांग्रेचुलेसन. थैंक यू दादा, थैंक यू. कहाँ से आप सब? MP? हमारा यही गाँव है. हाँ क्या? हाय. ಸೊ ಬಾಯ್ಸ್, ಇಲ್ಲಿ MP ಯಲ್ಲಿ ಸ್ವಲ್ಪ ಬಾಯ್ಸ್ ಸಿಕ್ಕಿದ್ರು. ಅವರು ನಮ್ಮ ಗಾಡಿನ ನೋಡ್ಬಿಟ್ಟು ನಿಲ್ಸಿದ್ರು. ಸೊ ಇಲ್ಲಿದ್ದಾರೆ ನೋಡಿ ಎಲ್ಲ MP ಬಾಯ್ಸ್. ಏನೋ ನೋಡ್ತವ್ರಲ್ಲ, ಎಷ್ಟು ದೊಡ್ಡದಾಗೈತೆ ಅಂತ ನೋಡ್ತವ್ರ. ಸಸ್ಪೆನ್ಷನ್ ಎಕ್ಸ್ಪ್ಲೇನ್ ಮಾಡ್ತವ್ರೆ ಅರುಣ್. ಇಲ್ಲೊಂದು ಕಡೆ ಸ್ವಲ್ಪ ಸ್ನ್ಯಾಕ್ಸು ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಬಟ್ ಈ ಹೋಟ್ಲಲ್ಲಿ ಸ್ಪೆಷಾಲಿಟಿ ಏನು ನೋಡಿ, ಪ್ರತಿಯೊಂದು ಟೇಬಲ್ಗೂ ಹಿಂಗೆ ಒಂದೊಂದು ಇದು ನೀರಿಂದ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಪ್ಪೆಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲ ಟೇಬಲ್ಗೂ ಇರ್ತದೆ. ಆ ಲೆವೆಲಲ್ಲಿ ಹೆಂಗೆ ಸಿಡಿತದು ಅಂತ
ಇದು ಯಾವ ಲೆವೆಲಲ್ಲಿ ಸಿಡಿದಿದೆ ಅಂತಂದರೆ ಇಲ್ಲಿ ಓಪನ್ ಮಾಡೋಕ್ಕೂ ಕೂಡ ಈ ಲೆವೆಲ್ ಕೆಸರಾಗಿದೆ. ನಾನೇನು ಮಾಡಿದೆ, ಇಲ್ಲಿ ಅವರು ತೊಳೆದುಕೊಟ್ರು, ಸರಿ ಆಯಿತು ಅಂತ ಹಿಂಗೆ ಓಪನ್ ಮಾಡಿದೆ. ಹಿಂಗೆ ಹತ್ತುತ್ತಾ ಇದ್ದೆ, ಇಲ್ಲೈತಲ್ಲ ಕೆಸರು ಸರಿಯಾಗಿ ಹೊಡಿತಿಲ್ಲ ಕಾಲಿಗೆ. ಅಮ್ಮ ಜಂಪ್ ಮಾಡಿಬಿಟ್ಟು ಕೂರ್ಬೇಕಿದು. ಲೈಟ್ ಹಾಕಿರೋದಿದೆ, ಆಕ್ಸ್ ಲೈಟ್ಸು ನೋಡಿ. ಆಕ್ಸ್ ಲೈಟ್ ಆಫ್ ಮಾಡಿದಾಗ ಇಷ್ಟಿದೆ, ಹಾಕಿದಾಗ ಇಷ್ಟಿದೆ. ಬಟ್ ಅದರದ್ದು ಲೈಟು ಅಡ್ಜಸ್ಟ್ಮೆಂಟ್ ಇಲ್ಲ. ಅಲ್ಲೆಲ್ಲ ಕೆಸರು ಐತೆ, ಹುಷಾರ್ ಕಾಲು ಕೆಸರು ಹೊಡೆಯುತ್ತೆ. ಒಳ್ಳೆ ಸ್ಪ್ರೆಡ್ ಆಗೈತೆ. ಇವಾಗ ನೋಡಿ, ಇಲ್ಲಿ ಯಾವುದೇ ಥರದ್ದು ಲೈಟ್ಸು ಆನ್ ಇಲ್ಲ, ಬರೀ ಅದು ಸ್ಟ್ರೀಟ್ ಲೈಟ್ ಅಷ್ಟೇ ಇರೋದು. ನಾನು ಫಸ್ಟು ಹೆಡ್ಲೈಟ್ ಹಾಕಿದೆ, ಲೋ ಬೀಮು, ಇದು ಐ ಬೀಮು. ಈಗ ಫಾಗ್ ಲೈಟ್ ಒಂದು ಹಾಕಿದೆ, ಆಮೇಲೆ ಆಕ್ಸ್ ಒಂದು ಹಾಕಿದೆ. ಇದು ಫುಲ್ ಸ್ಪಾಟ್ ಇದೆ, ಬಟ್ ಇದನ್ನು ಯೂಸ್ ಮಾಡಲ್ಲ. ಇದನ್ನು ಅಲ್ಲಿ ಘಾಟ್ಸು ಇಲ್ಲರೆ ದೊಡ್ಡ ದೊಡ್ಡ ತೆಗ್ಗು ಇರ್ಬೇಕಾದ್ರೆ ನೋಡೋದಕ್ಕೆ ಬೇಕಾಗತ್ತೆ ಇದಷ್ಟೇ. ಒಂದು ಆಕ್ಸ್ ಲೈಟು ಒಂದು ಲೂಸ್ ಆಗೋಗ್ಬಿಟ್ಟಿದೆ, ಸೊ ಅದಕ್ಕೆ ಅದು ಮೇಲ್ಗಡೆ ಹೊಡಿತಾ ಇತ್ತು. ನಾವು ಘಾಟಲ್ಲಿ ಬಂದಾಗ ಮೇಲ್ಗಡೆ ಹೆಂಗೆ ಬರಬೇಕು ಅಂತ ಹೇಳಿ ಹೇಳ್ತಾ ಇತ್ತದು. ಸೊ ಪ್ರಾಬಬ್ಲಿ ರೈಟ್ ಸೈಡ್ ಇರೋದು ಲೂಸ್ ಆಗಿದೆ, ಅದನ್ನು ನಾವು ತಿರ್ಗಿಸ್ಬಿಟ್ಟು ಅದನ್ನ ಈಗ ಏನು ಮಾಡಬೇಕು, ಕರೆಕ್ಟಾಗಿ ನೋಡಿ ಮೇಲ್ಗಡೆ ಆಗಿದೆ ನೋಡಿ, ನೋಡಿದ್ರೆ ಗೊತ್ತಾಗ್ತಾಯಿದೆ ಇದು ಮೇಲ್ಗಡೆ ಆಗಿದೆ ಅಂತ ಹೇಳಿ. ನೋಡಿ ಸಖತ್ ಲೂಸ್ ಆಗಿದೆ ಇದು. ಸೊ ಇದನ್ನು ಒಂದು ಕಡೆ ಡೈರೆಕ್ಷನ್ ಮಾಡಿ ಟೈಟ್ ಮಾಡಿಬಿಟ್ರೆ ಕರೆಕ್ಟಾಗಿ. ಅದಕ್ಕೋಸ್ಕರ ಅವಾಲಿಂದ ಶಾಪ್ಸ್ಗಳನ್ನ ನೋಡ್ತಾ ಇದ್ವಿ, ಇಲ್ಲೊಂದು ಸಿಕ್ತು, ಅಮೋಲ್ ಟೈರ್ಸ್. वो गाड़ी का लाइट ऊपर जा रहा है, थोड़ा पैनल देता हूँ फिट करके हम कर लेंगे. कितना नंबर का? एक 14-15 रहेगा. आप दे दो और 2 दे दो. यस सर. सॉरी यार भाई, आपको उठा दिया. सुन रे, कैसे कोला कोला ಮಾಡಾತ್ರಿ ಆಯ್ತಾ? ಎಷ್ಟಾಯ್ತದು? ಹಾಂ 12-13. ಹಾಂ 16-17. ಹೌದಾ? ಅದೇ ಯಾವುದೈತೆ? ಆ ಕಟಿಂಗ್ ಪ್ಲೇಯರ್ ಇಲ್ಲಿ, ಕಟಿಂಗ್ ಪ್ಲೇಯರ್ ಇಲ್ಲಿ. ಏನು ಕಟಿಂಗ್ ಪ್ಲೇಯರ್ ಇಲ್ಲಿ, ಕಟಿಂಗ್ ಪ್ಲೇಯರ್ ತೊಗೊಳ್ಬೇಕು. ತೋಳ್ರಿ ಕಟಿಂಗ್ ಪ್ಲೇಯರ್ ತೊಗೊಳ್ರಿ, ಹೇಳ್ತಿ ಯಾಕಂತ. ಆಯ್ತಾ? ಸ್ವಲ್ಪ ರೈಟ್ ತೊಗೊಳ್ಳ ಗಾಡಿ, ಸ್ವಲ್ಪ ರೈಟ್ ತೊಗೊಳ್ಳ ಗಾಡಿ. ಸ್ಟ್ರೈಟ್ ಆಯ್ತಾ? ನಾನು ಈ ಲೈಟಿಗೆ ಅಡ್ಡನಿಲ್ಲ. ಓಕೆ, ನಾನು ಈ ಲೈಟಿಗೆ ಅಡ್ಡನಿದ್ದೆ. ನಿಂತೆ. ಇನ್ನು ಸ್ವಲ್ಪ ಒಳಗೆ ಕುತ್ಕೊಂಡಲ್ಲ. ಈ ಕಡೆ ರೈಟ್ ಸೈಡ್ ಇರೋದಕ್ಕೆ ಅಡ್ಡ ನಿಂತ್ಕೊಳ್ರಿ, ಸ್ವಲ್ಪ ಆ ಕಡೆ. ಪರ್ಫೆಕ್ಟ್. ಅದನ್ನ ಆ ಕಡೆ ಟೈಪ್ ಮಾಡ್ಬಿಡೋಣ. ಅಮ್ಮ ಅಯ್ಯೋ, ರೈಟ್ ಸೈಡಿಂದ ಕರೆಕ್ಟ್ ಐತಲ್ಲ? ಅದನ್ನ ಈಗ ಸ್ವಲ್ಪ ಈ ಕಡೆ ತಿರುಗಿಸ್ರಿ, ಸಾಕಷ್ಟೇ. ನೀವು ಗಿಡ್ರಿ, ನಾನು ಒಂದ್ಸರಿ ಒರೆಸ್ಬಿಡ್ತೀನಿ ಅದನ್ನು. ಏನಿಲ್ಲ ಒರ್ಸಕ್ಕೆ, ಟಿಶ್ಯೂ ಪೇಪರ್ ಐತೆ. ಸೊ ವೈಸ್ ಆಲ್ಮೋಸ್ಟ್ 5:30-6 ಗಂಟೆ ಬೆಳಗ್ಗೆ ಹಂಗೆ ಕರ್ನಾಟಕ ಎಂಟ್ರ್ ಆಗಿದ್ವಿ ನಾವು. ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಮ್ಮ ಹೊಸಪೇಟೆ ಟನಲ್ ಹತ್ರ ಇದ್ದೀವಿ ನಾವು ಇವಾಗ. ಗಾಡಿಯಲ್ಲಿ ಆ್ಯಡ್ ಬ್ಲೂ ಖಾಲಿಯಾಗಿದೆ, ಆ್ಯಡ್ ಬ್ಲೂನ ತರಿಸಿರೋ ಅಂಥದ್ದಿದೆ. ಸೊ ಆ್ಯಡ್ ಬ್ಲೂ ಹಾಕ್ಕೊಂಡು ಸ್ವಲ್ಪ ಅರುಣ್ದು ಕೂಡ ಬಟ್ಟೆಗಳೆಲ್ಲದು ತೊಗೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಸೀರೀಸಲ್ಲಿ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಮನೆ ರೀಚ್ ಆದ ತಕ್ಷಣ ನಾನು ನಿಮಗೆ ಹೇಳ್ತೀನಂತೆ. ಮಿಕ್ಕಿದ್ದು ಬಿಟ್ಟರೆ ನಮಗೆ ನಾರ್ಮಲಿ ಸ್ವಲ್ಪ ಯಾನ್ ಮಾಡಿಕೊಂಡು ನಾವು ಸ್ವಲ್ಪ ಮಲ್ಕೊಂಡು ಆ ಟೋಲಲ್ಲಿ ನಿಲ್ಸಿ ಮಲ್ಕೊಂಡು ಸ್ವಲ್ಪ ದೂರ ಬರ್ದು ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಮಲ್ಕೊಂಡು ಬರೀ ಮಲ್ಕೊಂಡು ಗಾಡಿ ಓಡಿಸ್ಕೊಂಡೇ ಬಂದಿದ್ದೀವಿ. ಪ್ಲಸ್ ಗಾಡಿಯಲ್ಲಿ ಮಾಡಿರೋವಂಥದ್ದು ಕೂಡ ಏನು ಅಂತಂದರೆ, ಏನು ನಮಗೆ ಪರ್ಪಸ್ಸು ಫುಲ್ಫಿಲ್ ಆಗುತ್ತೆ ಅವಷ್ಟೇ ಮಾಡಿರೋ ಅಂಥದ್ದು. ಈಗ ಎಕ್ಸಾಂಪಲು ಸಸ್ಪೆನ್ಷನ್ ಸೆಟಪ್ಪು ಮುಂದ್ಗಡೆ ಆಗಿರಲಿ ಹಿಂದ್ಗಡೆ ಆಗಿರಲಿ ಕಂಪ್ಲೀಟಾಗಿ ಅಡ್ಜಸ್ಟೇಬಲ್ ಇರುತ್ತೆ. ಸೊ ನಾವು ಏನಾದರೂ ಲೋಡ್ ಮಾಡಿದ್ರೂ ಕೂಡ ಅದು ಪ್ರಾಪರಾಗಿ ಇಟ್ಕೊಳ್ಳುತ್ತೆ, ಅಷ್ಟೇ ಸ್ಟೇಬಲ್ ಆಗಿರುತ್ತೆ. ಒಂದು ಸಣ್ಣ ಸ್ಪೀಡ್ ಬ್ರೇಕರ್ ಏನಾದ್ರು ಜಂಪ್ ಮಾಡಿಸಿದ್ರು ಕೂಡ ಏನು ಪ್ರಾಬ್ಲಮ್ ಏನು ಮಾಡ್ಕೊಳ್ಳಲ್ಲ ಅದು. ಅಂದರೆ ನಮ್ಗೆ ಫೀಲೇ ಆಗಲ್ಲ ಆ್ಯಕ್ಚುಲಿ ಈ ಥರ ಅದು ಹೈಲಕ್ಸ್ ಆಗುತ್ತೆ ಅಂತ ಹೇಳಿ.
ನಾರ್ಮಲ್ ಸಿಮಿಲರ್ ನಮಗೆ ನಮ್ಮ ಲೆಜೆಂಡರ್ ಎಲ್ಲ ಇರುತ್ತಲ್ಲ, ಸೊ ಸಿಮಿಲರೇ ಇರೋಂಥದ್ದು. ಬಟ್ ಸಸ್ಪೆನ್ಷನ್ನು ಮತ್ತು ಟೈರ್ಸು ಅಲಾಯ್ಸು ಚೇಂಜ್ ಮಾಡಿರೋಂಥದ್ರಿಂದ ಕಂಪ್ಲೀಟ್ ಕ್ಯಾರೆಕ್ಟರೇ ಬೇರೆ ಇದೆ. ಟೋಟಲ್ ಕಿಲೋಮೀಟರ್ 2600ವರೆಗೂ ಬಂದಿದೆ. ಬಟ್ ಒಂಚೂರು ಟಯರ್ಡ್ನೆಸ್ ಅನ್ನೋದೇ ಇಲ್ಲ ನಮಗೆ. ಸುಮಾರು ಮಲ್ಕೊಂಡಿರೋಂಥದ್ದು ಅಲ್ಲಿ ಇಂದೋರು ಮತ್ತು ಉಜ್ಜೈನಲ್ಲಿ ಇರಬೇಕಾರಂತೂ ಅಟ್ಲೀಸ್ಟ್ ಸ್ವಲ್ಪ ರಾತ್ರಿ ಮಲ್ಕೊಂಡಿದ್ವಿ. ಬಟ್ ಜರ್ನಿಯಲ್ಲಂತೂ ಇದೇನು ಕಂಟಿನ್ಯೂಸ್ 24 hours ಥರ ಜರ್ನಿ ಇರ್ತಿತ್ತಲ್ಲ, ಅದರಲ್ಲಿ ನಾನು ಮಲ್ಕೊಂಡಿದ್ರೆ ಅವ್ರು ಗಾಡಿ ಓಡಿಸ್ತಾ ಇರ್ತಿದ್ರು, ಅವ್ರು ಮಲ್ಕೊಂಡಿದ್ರೆ ನಾನು ಗಾಡಿ ಓಡಿಸ್ತಾ ಇರ್ತಿದ್ದೆ. ಇಬ್ಬರು ಒಟ್ಟಿಗೆ ಏನೋ ರೆಸ್ಟ್ ಮಾಡಬೇಕು ಅಂತಂದರೆ ಮ್ಯಾಕ್ಸಿಮಮ್ 15 to 20 minutes ಅಷ್ಟೇ ಬ್ರೇಕ್ ತೊಗೊಂಡಿದ್ದು. ಐಲೆಕ್ಸ್ ಇಷ್ಟ ಆಯ್ತಾ? ಇದ್ರ ಮುಂದೆ ಏನೂ ಇಲ್ಲ ಅಲ್ಲ, ನಮ್ಮದೇ ಫಾರ್ಚುನರ್ ಐತಿ, ಬಟ್ ಇದ್ರ ಮುಂದೆ ಏನಿಲ್ಲ. ಆ್ಯಕ್ಚುಲಿ ಸಖತ್ ಮಜಾ ಬರ್ತಾಯಿದೆ. ಸಖತ್ ಅಂದರೆ ಸಖತ್ ಮಜಾ ಬರ್ತಾಯಿದೆ. ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋಂಥದ್ದು ಏನಿದೆಯಲ್ಲ ಅದೇ ಒಂದು. ಮತ್ತೆ ಲೈಫಲ್ಲಿ ಇನ್ನೊಂದ್ಸರಿ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಫೀಲಿಂಗ್ ಅದಷ್ಟೇ. ಎರಡು ಸಮಯ ಬಂದಿದೆ. ಆ್ಯಡ್ ಬ್ಲೂ ಒಂದು ಅಪ್ಡೇಟ್ ಮಾಡ್ಕೊಬೇಕಾಗಿತ್ತು. ಆ್ಯಡ್ ಬ್ಲೂ ಒಂದು ಅಪ್ಡೇಟ್ ಆಯ್ತು ಅಷ್ಟೇ. ಮಾಡೋದಾ? ದರ್ಶನ್ ಅವ್ರು ಬಂದಿದ್ರು. ಬಾಯ್ಸ್, ನಿಮ್ಮ ಹೆಸರು? ಚರಣ್. ನೀವು ಬ್ರೋ? ಸುನಿಲ್. ನಿಮ್ಮ ಹೆಸರು ಬ್ರೋ? ನೀವು? ಕಾರ್ತಿಕ್. ಎಲ್ಲ ಹೊಸಪೇಟೆ ಬಾಯ್ಸ್ ಇಲ್ಲಿ ಟನಲ್ ಹತ್ರ ಹಾಕ್ಕೊಂಡಿದ್ವಿ ನಾವು ಗಾಡಿನ. ಸೊ ಇಲ್ಲೆಲ್ಲ ಬಾಯ್ಸ್ ಬಂದಿದ್ರು. ನಾವು ಸ್ವಲ್ಪ ಆ್ಯಡ್ ಬ್ಲೂ ಅಪ್ಡೇಟ್ ಮಾಡ್ಕೊಂಡ್ವಿ. ಒಂದು ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀವಿ, ಇನ್ನೊಂದು ಹಾಕಿದ್ದೀವಿ. ಇವಾಗ ಸರ್ವಿಸ್ ಮಾಡಿಸ್ಬೇಕು ಗಾಡಿ. ಇವಾಗ ಫಸ್ಟ್ ಹೋದ್ಮೇಲೆ ನಮ್ಮದು ಇನ್ನೊಂದು ಡ್ರೈವ್ ಬರೋಕ್ಕಿರುತ್ತೆ. ಅದಕ್ಕಿಂತ ಮುಂಚೆ ಇವಾಗಲೇ ಆಲ್ಮೋಸ್ಟ್ ಒಂದು 3000 kilometers ಕ್ಲೋಸ್ ಟು. ಅಣ್ಣ, ನಮ್ಮವ್ರಿಗೆ ಹೋಗೋಕ್ಕೆ ಈ ರೇಂಜಲ್ಲಿ ಹೊಡಿತಾ ಇದ್ರೆ ರೋಡೇ ಕಾಣ್ತಿಲ್ವಲ್ಲ ಅಣ್ಣ ನಮಗೆ. ಇನ್ನು 230 kilometers ಇದೆ. 444ಕ್ಕೆ ಹೋಗ್ತೀವಿ, 444ಗೆ ಹೋಗ್ತೀವಿ. ಟೋಟಲ್ ನಾವು ಇವಾಗ ಓಡಿಸಿರೋದು 2493, ಆಲ್ಮೋಸ್ಟ್ 2500 kilometers ಆಗಿದೆ. 200 kilometers ಮೋರ್. ಸೊ ಬೈಸ್, ನಮ್ಮ ಸೀರೀಸು ಉಜ್ಜೈನ್ ಹೋಗಿ ಬರೋಂಥದ್ದು, ಮಹಾಕಾಲ್ ದರ್ಶನ್ ಮಾಡೋ ಅಂಥದ್ದು ಮುಗಿದಿದೆ. ಹೈಲಕ್ಸಲ್ಲಿ ಕ್ರೇಜಿ ಡ್ರೈವ್ ಆಗಿದೆ ಮಾತ್ರ. ಆಲ್ಮೋಸ್ಟ್ 48 hours ಪ್ಲಸ್ ಕಂಟಿನ್ಯೂಸ್ ಡ್ರೈವ್ ಆಗಿದೆ. ಟೋಟಲ್ ಕಿಲೋಮೀಟರ್ ಆಗಿರೋವಂಥದ್ದು 2710, ನಿಯರ್ಲಿ 2712, 2713ವರೆಗೂ ಏನೋ ಆಗತ್ತೆ ಅನ್ಸುತ್ತೆ. ಮನೆ ಇನ್ನೊಂದು 2-3 kilometers ಇದೆ. ಸೊ ಅಷ್ಟೇ. ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಸೀರೀಸಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್, ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ, ಜೈ ಶ್ರೀ. Never not, never under yard, never ever, I'm forever on. Check my rep and all, check my repertoire, don't check me not. Let's just checks involved, I've been feeling like I'm next to God. Next to God, next to God. Never not, never under yard, never ever, I'm forever on. Check my rep and all, check